ರೀ ಯಾಕ್ರಿ ಬೇಜಾರಾಗಿದ್ದೀರಾ? ನಮ್ಮಪ್ಪ ಅದನ್ನು ಮಾಡಿಸ್ಕೋಬೇಕಂತ ತುಂಬ ಕಷ್ಟಪಡ್ತಿತ್ತಂತೆ. ತುಂಬ ಹೋರಾಡ್ತಂತೆ, ಆಗಲಿಲ್ವಂತೆ. ನಮ್ಮ ಅಪ್ಪನ ಕೈಲಿ ಆಗದಿಲ್ಲೋದಾದ್ರೂ ಇವಾಗ ನಾನು ಮಾಡಿಸ್ಕೋಬೇಕು. ಇವಾಗ ಹೆಂಗೆ ನಮಗೆ ಬಂದೈತಲ್ಲ, ನಮ್ಮಪ್ಪ ತುಂಬ ಆಸೆ ಇಟ್ಕೊಂಡಿತ್ತಂತೆ. ಇವಾಗ ನಮ್ಮ ಅಪ್ಪನ ಮನಸ್ಸಿಗೆ ಶಾಂತಿ ಸಿಗಬೇಕು, ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಇವತ್ತು ಏನಾದರೂ ಮಾಡಿಸ್ಕೊಂಬ್ಲೇಬೇಕು. ಇವಾಗ ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂತ ತಾನೇ ನಮ್ಮಪ್ಪ ಮಾಡಿದ್ದು. ಹಾಗೇ ತಿರ್ಗಾ ನಮ್ಮ ಅಕ್ಕವ್ರಿಗೆ 2 ಎಕರೆ ಕೊಡೋಕ್ಕಾಗುತ್ತೆ. ಮೂವರ್ಗೂ 2 ಎಕರೆ ಕೊಡೋಕ್ಕಾಗುತ್ತೆ. ಇನ್ನು ಉಳಿದಿರೋದು 6 ಎಕರೆ ನನಗಿರಲಿ ಹೇಳು. 2 ಎಕರೆ ಕೊಟ್ಟು ಬಿಡೋಣ. ಆದರೆ ಇವಾಗ ನಿಮ್ಮ ಸುಗುಣಕ್ಕ ಸೈನ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನೀವೇನೋ ಕೊಡ್ತೀವಿ ಅಂತ ಹೇಳ್ತೀರಾ, ಅವ್ರು ಸೈನ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮಕ್ಕಳೇ ತಾನೇ ಬಿಡು, ಅವರು ತಗೊಂಬ್ಲೇಳು. ಅವ್ರಿಗೂ 2 ಎಕರೆ ಹೋಗ್ಲೇಳು. ಅದೇ ನೀನು ಬಾ, ನೀನು ಬಂದು ಅತ್ಲಾಗೆ ಮೂವರ್ಗೂ 2 ಎಕರೆ ಕೊಡ್ತೀವಿ, 6 ಎಕರೆ ತಗೊಬಿಡ್ರಿ, ನಿನ್ನ ಮಕ್ಳಿಗಂತ ಕೊಡ್ತೀವಿ ಅಂತೇಳಿ ಹೇಳೋಣ. ಇವ್ರು ಬೇಡ ಅಂದರೂ ಇವ್ರಿಗೂ ಕೊಡೋಣ. 2 ಎಕರೆ ಕೊಡ್ತೀವಿ ಅಂದರೆ ಸುಗುಣಕ್ಕ ಸುಮ್ಮನೆ ಆಗ್ತಾಳೆ. ಅದಕ್ಕೆ ಬಾ ನೀನು ಹೋಗೋಣ. ಅವಳು ಬರಲಿಲ್ಲ, ನೀನು ಹೆಂಡ್ತಿ ಬಂದಿಲ್ಲ ಅಂತ ಅನ್ನೋರು ನೀನು ಬಂದರೆ ಒಪ್ಕೊಳ್ತಾರೆ. 2 ಎಕರೆ ಕೊಡ್ತೀವಿ ಅಂತಂದರೆ ಅವರು 2 ಎಕರೆ ಹೆಂಗೋ ಮಾರ್ಕೋಬೋದು, 2 ಎಕರೆ ಹೆಂಗೋ ಹೊಲ ನಮಗೆ ಸಿಗುತ್ತೆ ಅಂತ ಹೇಳಿ ತುಂಬ ಆಸೆ ಬಂದ್ಬಿಡುತ್ತೆ ನಮ್ಮ ಸುಗುಣಕ್ಕನಿಗೆ. ನೀನು ಬಂದರೆ ಒಪ್ಕೊತಾರೆ. ಬಾ ಹೋಗೋಣ. ಇಲ್ಲ, ನಾನು ಬರಲ್ಲ ಅಂತ ಹೇಳಿಲ್ವಾ? ನಾನು ನಗಲೆಲ್ಲ ಬಲವಂತ ಮಾಡಬೇಡಿ ನೀವು. ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ, ಪದೇ ಪದೇ ಬಾ ಹೋಗೋಣ ಬಾ ಹೋಗೋಣ ಅಂತೀರ. ನಾನು ಬರೋದಿಲ್ಲ ಅಪ್ಪ, ನಾನು ಬರೋದಿಲ್ಲ. ಅಲ್ಲ ಋತು, ಇದನ್ನು ಮಾಡಿಸ್ಕೊಂಬ್ಲೇಬೇಕು, ಅರ್ಥ ಮಾಡ್ಕೊ. ನೀನು ನಿಮ್ಮ ಚಿಕ್ಕಪ್ಪ ಹೇಳಿದ್ದಾರೆ ಅಂತ ಹೇಳಿ ಈ ಮನೆ ಹೆಣ್ಮಗ್ಳನ್ನ ಮಾತಾಡಿಸ್ದಂಗಿದ್ದು ಬಿಟ್ರೆ ನೀನು ಈ ಮನೆ ಸೊಸೆ, ಈ ಮನೆ ಸೊಸೆಯಾಗಿ ಮನೆ ಹೆಣ್ಮಕ್ಳನ್ನ ಮಾತಾಡಿಸ್ಲೇಬೇಕು ನೀನು. ಇಲ್ಲ, ನಾನು ಅವ್ರ ಮನೆ ಬಾಗ್ಲಿಗೆ ಬರೋದಿಲ್ಲ, ಅವ್ರನ್ನೇನು ಕೇಳೋಕ್ಕಾಗಲ್ಲ. ನಾನು ಇವರಿಬ್ರು ಬೇಕಾದರೆ ಮಾತಾಡಿಸ್ತೀನಿ. ನಾನು ಅವ್ರನ್ನ ಸುಗುಣಕ್ಕನ್ನು ಮಾತ್ರ ನಾನು ಮಾತಾಡ್ಸಲ್ಲ. ನಮ್ಮ ಚಿಕ್ಕಪ್ಪ ಬೈತಾರೆ ನನಗೆ. ನಮ್ಮ ಚಿಕ್ಕಪ್ಪ ಮಾತು ಬಿಟ್ಬಿಡ್ತಾರೆ. ನಮ್ಮ ಚಿಕ್ಕಪ್ಪ ಹೇಳೋರು, ನೀನೇನೋ ಮಾತಾಡ್ಸಿದ್ಯಾ, ನೀನೇನಾದರೂ ಚೆನ್ನಾಗಿದೆಯಾ ಅಂತಂದರೆ ನಾನು ಮಾತ್ರ ಸುಮ್ಮನಿರಲ್ಲ ಅಂತ ಹೇಳೋರು. ನನಗೆ ನಮ್ಮ ಚಿಕ್ಕಪ್ಪನೇ ಮುಖ್ಯ. ಅಲ್ಲ, ಅವ್ರು ಹೇಳಕ್ಕೆ ಅವ್ರು ಯಾರು ಋತು? ಅವ್ರು ಹೇಳಕ್ಕೆ ಯಾರು? ಅವ್ರು ಯಾರು ಹೇಳಕ್ಕೆ ನಿನಗೆ? ಈ ಮನೆ ಹೆಣ್ಮಗಳು ಸುಗುಣಕ್ಕ ಅಂದಮೇಲೆ ಮಾತಾಡಿಸ್ಲೇಬೇಕು ಋತು. ಅವ್ರಿಗೆ ಅವಮಾನ ಆಗಲ್ವೇನೆ? ನಾವು ಮಾಡಿರೋದೇ ತಪ್ಪು ಕಣೆ ಇದರಲ್ಲಿ. ಅವ್ರನ್ನ ಮನೆ ಬಾಗ್ಲಿಗೆ ಬಂದ್ರೆ ಕಷ್ಟ ಅಂತ ಬಂದ್ರೆ ನಾವು ನೋಡ್ಕೊಂಡಿಲ್ಲ. ಆದರೆ ಅವ್ರ ಬುದ್ಧಿನೂ ಸರಿ ಇಲ್ಲ. ಇವಾಗ ನಾವು ಮಾಡಿದ್ದು ತಪ್ಪು, ಅವ್ರು ಮಾಡಿದ್ದು ತಪ್ಪು ಆಗೈತಿ ಇವಾಗ. ಅದಕ್ಕೆ ಬಾ ಹೋಗೋಣ. ಸುಮ್ಮನೆ ಬಾ ಋತು. ನಿಮ್ಮ ಚಿಕ್ಕಪ್ಪನ ಮಾತು ಕೇಳಬೇಡ ನೀನು. ಏನು ಎಲ್ಲದರಲ್ಲೂ ನಿಮ್ಮ ಚಿಕ್ಕಪ್ಪನ ಮಾತೇ ಕೇಳಬೇಕು ಎಲ್ಲದಕ್ಕೂ? ಮತ್ತೆ ನಮ್ಮ ಚಿಕ್ಕಪ್ಪನ ಮಾತೇ ಕೇಳ್ಬೇಕು. ನನಗೆ ಎಷ್ಟೊಂದು ಆಸ್ತಿ ಬರ್ಕೊಟ್ಟಿದ್ದಾರೆ ಗೊತ್ತಾ ಇವಾಗ. ನಮ್ಮ ಚಿಕ್ಕಪ್ಪನ ಆಸ್ತಿ ಇವಾಗ ನನಗೆ ನನ್ನ ಹೆಸರು ಬರ್ದವ್ರೆ ಅಂದಮೇಲೆ ಇವಾಗ ನನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ನನ್ನ ಅವ್ರ ಮಗಳು ಅಂತ ತಿಳ್ಕೊಂಡಿದ್ದಾರೆ. ಏನು ಋತು ನೀನು? ನಿಮ್ಮ ಚಿಕ್ಕಪ್ಪ ಆಸ್ತಿ ಕೊಟ್ಟಿರೋದಾದರೆ ಅದು ಕೊಟ್ಟಿರೋದು ನಮ್ಮ ಅಪ್ಪ ಕಷ್ಟಪಟ್ಟು ಮಾಡಿಸ್ಕೋಬೇಕು ಅಂತ ಇರೋ ಆಸ್ತಿನ ನಾನು ಮಾಡಿಸ್ಕೋಬೇಕು. ಅವ್ರು ಕೊಟ್ಟಿರೋದು ನಮಗೇನು ಬೇಕಾಗಿಲ್ಲ. ಅವ್ರು ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗುತ್ತಾ? ಈ ಮನೆ ಹೆಣ್ಮಗಳು ಅಂದಮೇಲೆ ನಮ್ಮ ಸುಗುಣಕ್ಕ ಮಾತಾಡಿಸ್ಲೇಬೇಕು. ಅವ್ರದ್ದು ಏನಿರುತ್ತೋ ಗೊತ್ತಿಲ್ಲ. 1000 ಇರುತ್ತೆ. ಆದರೆ ಇಲ್ಲಿ ನೀನು ನಮ್ಮನೆ ಸೊಸೆ, ನಮ್ಮ ಸುಗುಣಕ್ಕ ಈ ಮನೆ ಹೆಣ್ಮಗಳು, ಸರಿನಾ? ನೀನು ಇವಾಗ ನಮಗೆ ಆಗಬೇಕು. ಅದು ನಮ್ಮಪ್ಪ ತುಂಬ ಆಸೆ ಇಟ್ಕೊಂಡಿದ್ರು. ಅದನ್ನು ಮಾಡಿಸ್ಕೊಂಬ್ಲೇಬೇಕು, ನಾನು ಮಾಡಿಸ್ಕೊಂಬ್ಲೇಬೇಕು. ನಮ್ಮ ಅಪ್ಪನ ಆಸ್ತಿ ಅನ್ನೋ ಥರ ಇರುತ್ತೆ. ಯಾರ್ದೋ ಕೊಟ್ಟಿರೋದು ಇವಾಗ ಕೊಟ್ಟಿರೋದು ಅನ್ನಂಗೆ ಆಗುತ್ತೆ. ಅವ್ರದ್ದು ಏನೂ ಬೇಡ. ಇವಾಗ ಅಪ್ಪನ ಆಸ್ತಿ ಇರೋದಕ್ಕೆ ಹಿಂಗಂತ ಹೇಳ್ತಾ ಇದ್ದೀರ. ಇಷ್ಟು ದಿವಸ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೇನೆ ತಾನೇ ಆಸ್ತಿ ಇದ್ದಿದ್ದು ನಮಗೆ. ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೇ ತಾನೇ ನನಗೆ ಆಸ್ತಿ ಇರೋದು. ಅದನ್ನೇ ಇವತ್ತು ಬೇರೆಯವ್ರಿಗೆ ಕೊಟ್ಟಿದ್ರೆ, ಇವತ್ತು ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ಸಾಕು. ಮಾಡಿಸ್ಕೊಂಬ್ಲಿಲ್ಲ ಅಂದರೆ ಹಂಗೆ ಇರ್ರಿ ಹೇಳೋದು. ಬೇಕಾದ್ರೆ ಏನು ಮಾಡಿಸ್ಕೊಂಬ್ಲೇಬೇಡಿ. ಸುಮ್ಮನೆ ಹೋಗಿ ನಾನು ಅವ್ರ ಹತ್ರ ಬರೋದಿಲ್ಲ, ಅವ್ರ ಹತ್ರ ಮಾತಾಡೋದಿಲ್ಲ ನಾನು ಅಷ್ಟೇ. ಸುಮ್ಮನೆ ನಾನು ಬಲವಂತ ಮಾಡಬೇಡಿ. ಬಾರುತು ಅಂತ ಹೇಳಿ ಬಲವಂತ ಮಾಡಬೇಡ ನೀನು. ಯಾಕಲ್ಲ ಪಾಪ, ಯಾಕೋ? ಅಲ್ಲ, ಬಾ ಹೋಗಿ. ನಮ್ಮ ಸುಗುಣಕ್ಕನ್ನು ನಾನು ನೀನು ಇಬ್ಬರು ಕೇಳೋಣ ಅಂತಂದರೆ ಬರೋಲ್ಲ ಅಂತ ಹೇಳ್ತಾವಳೆ. ನನಗೆ ನಮ್ಮ ಚಿಕ್ಕಪ್ಪನೇ ಮುಖ್ಯ ಅಂತ ಹೇಳ್ತಾವಳೆ. ಅದಕ್ಕೇ ನಮ್ಮಪ್ಪ ತುಂಬ ಆಸೆ ಇಟ್ಕೊಂಡಿದ್ರು ಅದನ್ನ ಹೊಲ ಮಾಡಿಸ್ಕೋಬೇಕು ಅಂತ ಹೇಳಿ. ಇವಾಗ ಅದನ್ನ ಮಾಡಿಸ್ಕೊಂಬ್ಲೇಬೇಕು. ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ರು ಅದನ್ನು ನನ್ನ ಹೆಸರಿಗೆ ಇವಾಗ ಮಾಡಿಸ್ಕೊಂಬ್ಲೇಬೇಕು. ಬಾರುತು ಅಂತ ಕರೆದ್ರೆ ಬಾ ಸುಗುಣಕ್ಕನ್ನು ಕೇಳುವಂತೆ ಅಂತಂದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಏನು ಮಾಡಿಸ್ಕೋಬೇಡಿ ಅಂತವಳೆ. ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೇ ಆಸ್ತಿ ಮಸ್ತಾಗಿದೆ ಸಾಕು ಅಂತಾಳೆ. ಅವ್ರು ಚಿಕ್ಕಪ್ಪ ಕೊಟ್ಟಿರೋದಾದರೆ ಅವ್ರದ್ದು, ಯಾರ್ದಾದ್ರು ಕಂಡವ್ರು ಸಿಕ್ಕಿದೆ ಕೊಟ್ಟವ್ರೆ. ವಿಜಯಕ್ಕೊಂದು ಸಿಕ್ಕಿದೆ ಮಸ್ತಾಗಿ ಆಸ್ತಿ, ಅದನ್ನು ಕೊಟ್ಟಿದ್ದಾರೆ. ಯಾರ್ದೋ ಆಸ್ತಿ ತೊಗೊಂಡು ಏನು ಮಾಡ್ತೀವಿ? ನಮ್ಮಪ್ಪ ಕಷ್ಟಪಟ್ಟು ಮಾಡಿಸ್ಕೋಬೇಕು ಅಂತೀರ ಆಸ್ತಿ ಮಾಡಿಸ್ಕೊಂಡ್ರೆ ಅದು ನಮ್ದು ತಾನೆ. ಯಾರ್ದೋ ಕಂಡರ್ ತಿಂದ್ರೆ ನಾವು ಉದ್ಧಾರ ಆಗಲ್ಲ. ನಮ್ಮ ಋತು ಹೋಗಿ ಸುಗುಣನ್ ಕೇಳ್ರಿ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಬೇಕಾಗ್ತಾರೆ ಎಂಬುದು. ಇವಾಗ ಅವರಪ್ಪ ತುಂಬ ಆಸೆ ಇಟ್ಕೊಂಡಿತ್ತು. ತಿರ 2 ಎಕರೆ ಕೊಟ್ಟರು ಕೊಡೋದಾಗುತ್ತೆ ಹೆಣ್ಮಕ್ಳಿಗೆ. ಮಕ್ಕಳು ತಿಂಬಲಿ ಸುಮ್ಮನೆ ಯಾಕೆ ಕಂಡರಿ ಬಿಡೋದಮ್ಮ? ಅವ್ರಿಗೂ ಹೆಣ್ಣು ಹುಡುಗರಿಗೆ ಯಾತಿ ಇಲ್ಲ. ಇವಾಗ ಇವನ್ನ ಕೇಳಿದ್ರು, ತಮ್ಮಾಗಿ ಏನಾರ ಮಾಡಿಸ್ಕೊಡಪ್ಪ, ಕೆಲಸದಾಗಿದೆಯಾ ನಮ್ಮಮ್ಮ ಯಾತು ಕೊಡಲಿಲ್ಲ ನಮಗೆ ಅಂತಿಂತಾರೆ ಕೊಟ್ಟು ಮುದ್ದೆ ಮಾಡಿರು ಅಂತ ಕೇಳಿರು. ಏನು ಮಾಡ್ತೀಯಾ? ಅವರು ಮಾಡಿಸ್ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ನಾವು ಅವ್ರ ಮೇಲೆ ಜಗಳ ಮಾಡೀವಿ, ಅದು ಇದು ಮಾತಾಡೀವಿ. ಅದೂ ಒಟ್ಟು ಯಾಕೆ? ಇವಾಗ ಹೆಂಗೆ ಬಂದೈತಿ. ಅವರು ತಿನ್ನಲಿ, ಅವರು ಹೆಣ್ಮಕ್ಳು, ಮನೆ ಹೆಣ್ಮಕ್ಳು ಅವರು ತಿನ್ನಲಿ. ಅವ್ರಿಗೂ 2 ಎಕರೆ ಕೊಡ್ರಿ.
ಕೊಟ್ಟು ನೀವು ಮಾಡಿಸ್ಕೊಂಡು ನೀವು ಸೇನಕ್ಕಿರ್ರಿ. ಈಗ ನಾವು ಎಲ್ಲರಿಗೂ ಹೇಳೋದು ಅದೇ, ಸೇನಕ್ಕಿರ್ರಿ, ನಮ್ಮ ಮಕ್ಕಳು ಸೇನಕ್ಕಿರ್ಬೇಕು ಅಂತಲೇ ನಾವು ಹೇಳೋದು. ಹೋಗಿ ಕೇಳೋಣ, ಕೇಳ್ಬಿಟ್ಟು ನೀವು 2 ಎಕರೆ ತಾಳ್ರಿ, ಚೆನ್ನಾಗಿರ್ರಿ, ಬೇಕಾದ್ರೆ ಸಮಭಾಗನೇ ಮಾಡ್ರಿ ಅಂತ ಹೇಳೋಣ. ಅವರು ಮಕ್ಳು ತಿನ್ಲಿ ಬಿಡೇ ಇರುತ್ತು. ನಮ್ಮ ಅಕ್ಕರಿಬ್ರು ಅವ್ರು 3 ಇದ್ರು 3 ಜೀವನನೂ ಒಂದೊಂದು ಕಡೆ ಕಣೆ, ಯೋಚನೆ ಮಾಡಿ. ಸುಮ್ಮನೆ ಇವಾಗ ನಾನು ಮಾಡಿಸ್ಕೊಂಡು ನಂಗೆ ಬಿಟ್ಟರೆ ಯಾರೋ 3ನೇ ಲಾಭ ಆಗುತ್ತೆ ಕಣೆ. ನಮ್ಮ ಅಕ್ಕರಾದರೂ ಚೆನ್ನಾಗಿರ್ಲಿ ಬಿಡೆ, ಅವ್ರಿಗೂ ಏನೂ ಇಲ್ಲ, ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿರ್ಲಿ ಹೇಳು. ನೀವೇನು ಹೇಳ್ರಿ, ನಾನಂತೂ ಬರೋದಿಲ್ಲ 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 ಅಷ್ಟೇ. ನಾನು ಆ ಸುಗುಣಕ್ಕಂಗೆ ಕೇಳಕ್ಕಂತೂ ಬರೋದಿಲ್ಲ, ನಾನು ಮಾತಾಡ್ಸೋದಿಲ್ಲ. ಇವಳೊಬ್ಳು ಅವ್ರ ಚಿಕ್ಕಪ್ಪನ ಮಾತು ಕೇಳ್ಕೊಂಡು ಅಲ್ಲ, ಅವ್ರ ಚಿಕ್ಕಪ್ಪ ಮಾತಾಡಿಸ್ಬೇಡ ಅಯ್ಯಪ್ಪ, ಯಾರ್ದೋ ವಿಜಿತ್ ಸಿಕ್ಕಿದೆ ಗಂಟು, ಅಯ್ಯ ಅವ್ನಿಗೆ ಹೋಗಿತ್ತು ಕೊಟ್ಟಿದ್ದಾನೆ ಅವ್ರ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೇ ಸಾಕು, ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೇ ಸಾಕು ಅಂತಂದರೆ ಅವ್ರು ಕೊಟ್ಟವ್ರು ಅಂತೇಳಿ ಇವತ್ತು ಅವ್ರು ಹೇಳ್ದಂಗೆ ಕೇಳ್ಬೇಕು ಕಣಮ್ಮ. ಅವ್ರದ್ದೇನು ಬೇಡ, ಅದಕ್ಕೆ ಸಾಕು. ಇವಾಗ ನಮ್ಮ ಅಪ್ಪಂದು ಐತಲ್ಲ ಅಷ್ಟೇ ಸಾಕು ಅಂತ ಹೇಳಿದ್ರು ಕೇಳ್ತಿಲ್ಲ. ಅವ್ರ ಚಿಕ್ಕಪ್ಪ ಮಾತಾಡ್ಸಲ್ವಂತೆ, ಅವಳು ಕೇಳಲ್ವಂತೆ. ಅವಳು ಅವ್ರ ಚಿಕ್ಕಪ್ಪರ ಕಡಿಕರ ಅಪ್ಪಯ್ಯರ ಕಡಿಕಪ್ಪ ಅವಳು. ನಾವೇನು ಹೇಳಿರು ಕೇಳಲ್ಲ, ಏನು ಮಾಡ್ತೀಯ? ಹೋಗಿ ಕೇಳಿರೆ. ಈಗ ಸುಮ್ಮನೆ ಯಾಕೆ ಮೂನೇರಿ ಬಿಡ್ಬೇಕು? ಅವರು ಪಾಪ ಹೆಣ್ಣು ಹುಡುಗರು ಬೋಲ್ ಕಷ್ಟಪಡ್ತಾ ಇದ್ದಾರೆ, ನಮ್ಮ ರೋಸಾರು ಮೂವರು ಪಾಪ ವರ್ಣ ಅವ್ರೆ ಯಾತು ಇಲ್ಲ ಕಣಪ್ಪ. ನಿಜವಾಗ್ಲೂ ಅವ್ರದ್ದು ಯಾತು ಇಲ್ಲ. ಅವಾಗ ನಡೀತಿರ್ಲಿಲ್ಲ, ಹೆಣ್ಣು ಹುಡುಗರು ಮದುವೆ ಮಾಡ್ಕೊಂಡೋದ್ರೆ ಸಾಕಪ್ಪ ಅಂತ ಹೇಳಿ ಅಂತಿಂತಾರೆ, ಕೊಟ್ವಿ. ಆಗ ಮನೆಯಲ್ಲಿ ಕುಡಿತಾನೆ ಎಂಬುದು ಗೊತ್ತಿತ್ತು. ನಮ್ಮ ವರ್ಣನ ಗಂಡ ಕುಡಿತಾನೆ ಎಂಬುದು ಗೊತ್ತಿತ್ತು. ಬೆಳತ್ತ ಹೋದ್ರು ಹೋಗ್ಲಿ, ಕುಡಿದಿಲ್ದಾರೆ ಯಾರು ಅಂತ ಕೊಟ್ಟೆ ಅವಾಗ. ಅವಾಗ ನಡೀತಿರ್ಲಿಲ್ಲ, ನಾವು ಹುಡುಗರು ನೋಡ್ಕೊಂಡಿದ್ದೆ, ಹೆಚ್ಚು ಕೂಲಿ ಮಾಡಿ ನಾನು ಆಗ್ತಿರ್ಲಿಲ್ವಲ್ಲ, ಅದಕ್ಕೇನೆ ಹೆಂಗತ್ತೆ ಎಂತೆಂತಂದ್ರೆ ಕೊಟ್ಟೆ. ಅದಕ್ಕೆ ಇವಾಗ ನಾನು ಹೊಲ ಬಂದೈತಿ, ಅದನ್ನ ಕೊಟ್ರತ್ತ ಹೆಣ್ಣು ಮಕ್ಳು ಸೇನಕ್ಕಿರ್ತಾರೆ ಅಂತ. ಸಮಭಾಗ 2 ಎಕರೆ ಕೊಡ್ರಿ. ಅದೇ ಅಮ್ಮ, ನಾನು ಅಲ್ಲಿ ಕೇಳಿದೆ, ಹಿಂಗೆ ನಮ್ಮ ಅಕ್ಕರ ಸೈನ್ ಆಗ್ತಿಲ್ಲ ಆಗುತ್ತಾ ಅಂತ. ಇಲ್ಲ ಆಗಲ್ಲ, ನೀವು 1 ಎಕರೆ ಕೊಡಬೇಡಿ, 2 ಎಕರೆ ಕೊಡ್ರಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರು ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ. 2 ಎಕರೆ ಕೊಡ್ರಿ, 12 ಎಕರೆ ಜಮೀನಲ್ಲಿ 4 ಎಕರೆ ನಿಮಗೆ ಮಾಡಿಸ್ಕೊಳ್ಳಿ, ಹೆಣ್ಮಕ್ಳಿಗೆ ಕೊಡ್ರಿ ಅಂತಂದರು. ನನಗೆ ಅವಾಗ ಅನ್ನಿಸ್ತು, ಹೆಣ್ಮಕ್ಳು ಇವಾಗ ಎಷ್ಟು ಕಷ್ಟಪಡ್ತಿರ್ತಾರೆ. ಅಲ್ಲಿ ನಿಮ್ಮ ಅಕ್ಕರು ಇವಾಗ ಏನು ಕೆಲಸ ಏನು ಅಂದರು, ಎಲ್ಲ ಹಿಂಗಾಗಿದೆ. ಮತ್ತು ಕೊಡ್ರಿ, ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ 2 ಎಕರೆ ಕೊಟ್ಟು ಇನ್ನು ಉಳಿದಿರೋದು ನೀವು ತೊಗೊಳ್ಳಿ, ಹಂಗಾದ್ರೆ ಆಗ್ತಾರೆ, ಬಂದು ಕೊಡಿ ಹೆಣ್ಮಕ್ಳಿಗೆ 2 ಎಕರೆ ಭಾಗನ ಅಂತ ಹೇಳಿದ್ರು. ಅದಕ್ಕೆ ನಾನು ಕೊಡ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವಳು ಬರೋದಂಗೆ ಇಲ್ಲ ಋತು. ಹೋಗಿ ಕೇಳೋಣ ಅಂತಂದ್ರೆ ನಮ್ಮ ಚಿಕ್ಕಪ್ಪನ ಮಾತೇ ನನಗೆ ಮುಖ್ಯ ಅಂತ ಹೇಳ್ತಾವಳೆ. ಅವ್ರ ಚಿಕ್ಕಪ್ಪನ ಮಾತು ಕೇಳಿದ್ರೆ ಅವ್ರ ಚಿಕ್ಕಪ್ಪೇನು ಹೇಳ್ತಾರೆ, ಅಲ್ಲೇದು ಅವ್ರಿಗೆ ಸೌರ ಇರುತ್ತಮ್ಮ. ಈ ಮನೆ ಹೆಣ್ಮಗಳಂದ ಮೇಲೆ ನಾವು ಹೋಗಿ ಕೇಳಬೇಕಲ್ಲ, ನಮಗೆ ಕೆಲಸ ಆಗಬೇಕು. ಇವಾಗ ಇಂಥ ಸಂದರ್ಭ ಬಂದೈತೆ, ನಮ್ಮಪ್ಪ ಇದಕ್ಕೆ ಎಷ್ಟು ಹೋರಾಡ್ತಿತ್ತು, ನಮ್ಮಪ್ಪ ಇದಕ್ಕೆ ಇದು ಮಾಡಿಸ್ಕೋಬೇಕಂತ ತುಂಬ ಕಷ್ಟಪಡ್ತಾ ಇತ್ತು ಅಂದಮೇಲೆ ನಾವು ಇದನ್ನು ಮಾಡಿಸ್ಕೋಬೇಕು ತಾನೆ. ಮುಂದೆ ಬಿದ್ದು ಈ ಋತುಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಯಾರೋ ಕೊಟ್ಟಿರೋದು, ಅವ್ರು ನಾವು ಕೊಟ್ಟಿರೋದು ಅನ್ನೋದು ಬೇಡ. ಅವ್ರು ನಾವು ಕೊಟ್ಟಿದ್ದು ಅಂತಾರೆ. ಅಲ್ಲ ಇರಲಿ, ಅವಳಿಗೆ ಕೊಟ್ಟಿದ್ದಾರಾ, ಪ್ರೀತಿಯಿಂದ ಇಟ್ಕೊಳ್ಳಿ. ನಮ್ಮದು ನಮ್ಮ ಅಪ್ಪನ ಆಸ್ತಿ ಅನ್ನೋದು ನಮಗೆ ಬೇಕಲ್ಲ. ಬೇಕಪ್ಪ. ಅವ್ರಿಗೂ ಹೆಣ್ಮಕ್ಳಿಗೆ ಕೊಟ್ರೆ ಅವರು ನೆನೆಸ್ಕೊಂತಾರೆ, ನಿನಗೂ ಬರುತ್ತೆ. ನಿಮ್ಮ ಅಪ್ಪನ ಆಸ್ತಿ ಅಪ್ಪನ ಸೊತ್ತಿರಬೇಕು. ಏನೇ ಆಗಲಿ ಇದ್ರೇ ಬೆಲೆ. ಸುಮ್ಮನೆ ಯಾರೋ ನಾನು ತವ್ರ ಮನೆಯಿಂದ ನಾಳೆ ಹೊತ್ನಾಗ ಅವಳು ಅಂತಾಳೆ, ನಮ್ಮ ಚಿಕ್ಕಪ್ಪಂದು ನನಗೆ ಕೊಟ್ಟಿದ್ದು ಹಂಗೆ ಹಿಂಗೆ ಅಂತಾರ. ಮಾತಿನ ಸಂದರ್ಭಗಳು ಬಂದಾಗ ಮಾತಾಡಲೇಬೇಕು. ಅದಕ್ಕೆ ರಾತ್ರಿಯಿಂದ ಎಷ್ಟು ಹೇಳ್ತಾ ಇದ್ದೀನಿ, ಬಾರುತ್ತು ಹೋಗೋಣ ಅಂತ ಹೇಳಿ. ಅವಳು ನಾನು ಬರೋದಿಲ್ಲ. ಹೇಳಿ ಸಾಕಾಯ್ತು. ಹೋಗಿ ನಾವಿಬ್ಬರು ಕೇಳ್ಕೊಂಡು ಆ ಸುಗುಣಕ್ಕನ ಹತ್ರ ಮಾತಾಡಿರೆ ಹೆಂಗೆ ಅತ್ಲಾಗೆ ಏನೋ ಕೇಳ್ಕೊಂಡಂತ ಮಾಡಿಸ್ಕೊಂಡ್ರೆ ಅಪ್ಪನ ಸ್ವತ್ತು ಅನ್ನೋದು ಅವಳಿಗೂ ಬರುತ್ತೆ. ಹೆಣ್ಮಕ್ಳು ಅವ್ರಿಗೂ 2 ಎಕರೆ ಹೋದ್ರತ್ಲಾಗೆ ಮಾರ್ಕೊಂಡಾದ್ರೂ ಹೋಗ್ತಾರೋ, ಅವ್ರು ಏನಾದರೂ ಮಾಡ್ಕೊಂತಾರೆ ಗೊತ್ತಿಲ್ಲ. ನಮಗೆ ಸಾಕು, ಅದೇನು ಬರುತ್ತೋ ಅಷ್ಟೇ ಸಾಕು. ನಮಗೆ ಅವ್ರು 2 ಎಕರೆ ಜಮೀನಲ್ಲಿ ಏನಾದರೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡ್ಕೊಂಬ್ಲೇಳು ಅಷ್ಟೇ. ಮತ್ತೆ ಮಾರ್ಕೊಂಡು ಹೋಗ್ತಾರೆ. ಅವ್ರು ಎಲ್ಲಿ ಮಾಡ್ತಾರೆ? ಮಾರ್ಕೊಂಡು ಹೋಗಿ ಸಾಲ ಫಲ ತೀರಿಸ್ಕೊಂಡು ಅವ್ರು ಏನೋ ಮಾಡ್ಕೊಂತಾರತ್ತೆ. ಹೆಂಗ ನಮ್ಮ ಅಪ್ಪನ ಆಸ್ತಿ ಸಿಕ್ಕಿತ್ತು ಅಂತ ಹೇಳಿ ನೆಮ್ಮದಿಯಾಗಿರ್ತಾರೆ. ಇಲ್ಲಾಂದ್ರೆ ಅಲ್ಲೇನೆ 2 ಎಕರೆ ಮಾಡ್ಕೊಂಡು ಹೋಗ್ತಾರೆ, 1 ಎಕರೆ ಕೊಂಡ್ಕೊಂತಾರೆ ಅಷ್ಟೇನೆ. 1 ಎಕರೆಗೆ ಸಾಕಪ್ಪ ಅಡಿಕೆ ಗಿಡ ಇಕ್ಕಿ, 1 ಎಕರೆಗೆ ಓಟ್ ಮಾಡಿ, ಒಂದು ಅರ್ಧ ಎಕರೆಗೆ ಅಡಿಕೆ ಗಿಡ ಇಕ್ಕಿ, ಒಂದು ಅರ್ಧ ಯಾತನ ರಾಗಿ ಭತ್ತ ಯಾತನ ಬೆಳ್ಕೊಂಡ್ರೆ ಮಸ್ತಾಗೆ ಆಗುತ್ತೆ. 1 ಎಕರೆಗೆ ಇದ್ದೆ, 1 ಎಕರೆ ಇದ್ರೆ ಸಾಕಪ್ಪ, ಬೋರ್ ಹಾಕ್ಸಿರಿ. ಮಸ್ತಾಗಿ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ನಮ್ಮ ಋತಮ್ಮ ಯಾಕೆ ಹೇಳ್ದಂಗೆ ಕೇಳಲ್ಲ ಹೋಗತ್ತೆ. ಋತು ಅವ್ರ ಚಿಕ್ಕಪ್ಪನ ಮಾತು ಕೇಳ್ತಾ ಇದ್ದಾಳೆ. ಇವಾಗ ನಮ್ಮ ಅಪ್ಪನ ಆಸ್ತಿ ಅನ್ನೋದು ನಮ್ಗೆ ಇರಬೇಕಲ್ಲ. ಬರೀ ಅವ್ರ ಚಿಕ್ಕಪ್ಪ ಕೊಟ್ಟಿರೋದೇ ಸಾಕು ಅಂತಾಳೆ ಅವಳು. ಅವ್ರ ಚಿಕ್ಕಪ್ಪ ಕೊಟ್ಟಿರೋದೇ ಸಾಕು ಅಂತಂದ್ರೆ ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ರಂತೆ, ಅವಾಗ ತುಂಬ ಹೋರಾಡಿದ್ರಂತೆ. ಅದಕ್ಕೆ ನನಗೆ ನಮ್ಮಪ್ಪ ಅಷ್ಟೊಂದು ಹೋರಾಡಿದ್ರು. ಇವಾಗ ಬಂದಿದೆ ನೋಡು. ಇವಾಗ ನಮ್ಮ ಅಕ್ಕರಾದರೂ ಚೆನ್ನಾಗಿರ್ತಾರೆ, ಅವ್ರಿಗೂ 2 ಎಕರೆ ಕೊಟ್ಟರೆ ಮಕ್ಕಳು ಇವಾಗ ಸುಮ್ಮನೆ ಯಾಕೆ 3ನೇ ಲಾಭ ಮಾಡ್ಕೊಡ್ಬೇಕು? ಇವಾಗ 4 ಹೋಗ್ಬಿಟ್ರೆ ಯಾರಾದರೂ ಮಾಡ್ಕೊಬಿಡ್ತಾನೆ. ಸುಮ್ಮನೆ ಅದಕ್ಕೆ ನಾವು ಯಾಕೆ ಬಿಡಬಾರ್ದು ಅಂತ ಹೇಳಿ ನಾನು ಮಾಡ್ಕೋಬೇಕು ಅಂತ ಹೋರಾಡ್ತಿದ್ರೆ, ಈ ಸುಗುಣಕ್ಕನ ಹತ್ರ ಬಂದು ಋತು ಕೇಳು ಅಂತಂದರೆ ಬೇಡ, ನಮ್ಮ ಚಿಕ್ಕಪ್ಪ ಮಾತಾಡ್ಸೋದಿಲ್ಲ, ನಮ್ಮ ಚಿಕ್ಕಪ್ಪನ ಮಾತು ನಾನು ಕೇಳ್ತೀನಿ, ನಾನು ಮಾತಾಡ್ಸೋದಿಲ್ಲ ಅಂತೇಳಿ ಮುಂಚ್ಕೊಂಡು ಹೋಗ್ತಾಳೆ. ನೋಡಿರಿ ಇದು ಹೆಂಗೆ ಸರಿಯಾಗುತ್ತೆ? ಇದರಲ್ಲಿ ಯಾರು ತಪ್ಪು ಅಂತೇಳಿ ನೀವೇ ಹೇಳಿ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕೂಡ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.